but it didn't turn out that way. You'll be okay. Same thing. Girls must have things ಬಗ್ಗೆ The sun. I don't feel it anymore. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಪಾಸ್ತಾ ಮಾಡ್ತಿದ್ದೀನಿ. ಆ್ಯಂಡ್ ನಾನು ತುಂಬ ಮಾಡಲ್ಲ, ನಾನು ಪಾಸ್ತಾ ಈ ಮ್ಯಾಗಿ ಎಲ್ಲ ಜಾಸ್ತಿ ಮಾಡಲ್ಲ. ಬಟ್ ಇವತ್ತು ಪಾಸ್ತಾ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಒಂದು ಒಳ್ಳೆ ಪಾಸ್ತಾ ತಂದು ಈಗ ಆರ್ಡರ್ ಮಾಡಿದ್ದೀನಿ. ಪಾಸ್ತಾ ಬರುತ್ತೆ, ಬಂದಿದ್ದ ತಕ್ಷಣ ಅದರದ್ದು ರೆಸಿಪಿನ ಶೇರ್ ಮಾಡ್ತೀನಿ, ಹೆಂಗಿರುತ್ತೆ ಏನು ಅಂತ. ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಏನು ಅಂತಂದರೆ ಗರ್ಲ್ಸ್ ಮಸ್ಟ್ ಹ್ಯಾವ್ ಥಿಂಗ್ಸ್ ಬಗ್ಗೆ. ಆ್ಯಂಡ್ ಕೀಪ್ ವಾಚಿಂಗ್. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಪಾಸ್ತಾ ಆರ್ಡರ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದು ಕೂಡ ಬಂತು. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಿತ್ತು, ಹಾಲು, ಮೊಸರು, ಕ್ಯಾಶ್ಯೂ ನಟ್ಸ್, ಮೊಟ್ಟೆ ಎಲ್ಲ. ಸೊ ಹಂಗಾಗಿ ಎಲ್ಲದನ್ನು ಒಂದೇ ಸರಿ ಆರ್ಡರ್ ಮಾಡಿಕೊಂಡಿದ್ದೆ. ಕ್ವಿಕ್ಕಾಗೆ ಬಂತು. ಈಗ ಕ್ವಿಕ್ಕಾಗಿ ಎಲ್ಲ ಏನೇನು ಬೇಕು ಪಾಸ್ತಾ ಮಾಡೋದಕ್ಕೆ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಕ್ವಿಕ್ಕಾಗೆ ರೆಸಿಪಿ ಕೂಡ ಸ್ಟಾರ್ಟ್ ಮಾಡ್ತೀನಿ ಮಾಡೋದನ್ನು. ಆ್ಯಂಡ್ ಕೊನೆವರೆಗೂ ನೋಡಿ, ಖಂಡಿತ ಇಷ್ಟ ಆಗುತ್ತೆ ಈ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪಾಸ್ತಾಗೆ ಬೇಕಾಗಿರೋಂಥ ಎಲ್ಲ ಐಟಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಕರಿಬೇವು, ಕ್ಯಾರೆಟ್ ಹಾಗೂ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಟೊಮೆಟೊನ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಟೊಮೆಟೊ, 1 ಕಪ್ಪಷ್ಟು ಇಲ್ಲಿ ಟೊಮೆಟೊ ಸಾಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಚೀಸ್ ಕೂಡ ತೊಗೊಂಡಿದ್ದೀನಿ. ಪಾಸ್ತಾ ಆ್ಯಂಡ್ ಸ್ಪೈಸಸ್ಗೆ ರೆಡ್ ಚಿಲ್ಲಿ, ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ನ ತಗೊಂಡಿದ್ದೀನಿ. ನಾನು ಸ್ವಲ್ಪ ಇಲ್ಲಿ ವೆಜೀಸ್ ಎಲ್ಲ ಆ್ಯಡ್ ಮಾಡಿ ಮಾಡ್ತಿದ್ದೀನಿ ಇವತ್ತು ಪಾಸ್ತಾ. ಮೊದಲಿಗೆ ಇಲ್ಲಿ ನಾನು ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು, ಎಣ್ಣೆನ ಹಾಕೊಂಡು ಸ್ವಲ್ಪ ನೀರು ಕುದಿಯೋವರೆಗೂ ಕುದಿಸ್ಕೊತೀನಿ. ಈ ನೀರೊಂಚೂರು ಕುದಿ ಬಂದಾದ್ಮೇಲೆ ತಗೊಂಡಿರೋಂಥ ಪಾಸ್ತಾನ ಹಾಕ್ಕೊಳ್ತೀನಿ. ಈ ಪಾಸ್ತಾನ ಒಂದು 90% ಬೇಯಿಸ್ಕೋಬೇಕಾಗತ್ತೆ. ಈ 90% ಪಾಸ್ತಾ ಬೇಯೋಷ್ಟರಲ್ಲಿ ನಾನು ಒಂದು ಕಡಾಯಿಗೆ ಒಂದು ಸ್ವಲ್ಪ ಬಟರ್ನ ಹಾಕ್ಕೊಂಡು, ಬಟರ್ ಬಿಸಿ ಆದಮೇಲೆ ಸ್ವಲ್ಪ ಕರಗಿದ್ದೆಲ್ಲ ಆದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಸ್ವಲ್ಪ ಕರಿಬೇವನ್ನು ಎರಡನ್ನೂ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಮತ್ತು ತಗೊಂಡಿರೋ ಅಂಥ ವೆಜ್ಜೀಸ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಯೆಲ್ಲೋ ಕ್ಯಾಪ್ಸಿಕಮ್ ಆ್ಯಂಡ್ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 80% ಬೇಯಿಸ್ಕೊತೀನಿ ತರಕಾರಿನೆಲ್ಲ. ಒಂದು ಲಿಡ್ ಕ್ಲೋಸ್ ಮಾಡಿ ಆ್ಯಂಡ್ ತರಕಾರಿ ಎಲ್ಲ ಒಂದು 80% ಬೆಂದಿದ್ದು ಆದಮೇಲೆ ಲಿಡ್ನ ಓಪನ್ ಮಾಡಿ ಇದಕ್ಕೆ ಇವಾಗ ನಾನು ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮೆಟೊ ಅದನ್ನು ಇವಾಗ ಹಾಕ್ಕೊತಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ತಗೊಂಡಿರೋಂಥ ಎಲ್ಲ ಸ್ಪೈಸಸ್ಸನ್ನು ಕೂಡ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿರುವಂಥ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನು ಕೂಡ ಹಾಕ್ಕೊತಿದ್ದೀನಿ. ಆ್ಯಂಡ್ ಟೊಮೆಟೊ ಕೆಚಪ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇನ್ನೂ ಜಾಸ್ತಿ ಬೇಕಂದ್ರೆ ಕೂಡ ಆ್ಯಡ್ ಮಾಡ್ಕೋಬೋದು. ಪಾಸ್ತಾನು ಕೂಡ ಅಷ್ಟು ಒಂದು 80-85% ಇದು ಬೆಂದಿದ್ದಾದ್ಮೇಲೆ ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ತುಂಬ ಸಾಫ್ಟ್ ಆಗೋದ್ರು ಚೆನ್ನಾಗಿರಲ್ಲ, ಗಟ್ಟಿ ಇದ್ರೂ ತಿನ್ನೋಕ್ಕಾಗಲ್ಲ. ನೋಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಕ್ಲೀನಾಗೆ ಪೀಲ್ ಮಾಡಿದ್ರೆ ಪೀಲ್ ಆಗಬೇಕು. ಒಂದು ಸ್ವಲ್ಪ ತಣ್ಣೀರು ಹಾಕಿ ಒಂದು ಸ್ವಲ್ಪ ಹಾರಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಫ್ರೈ ಆಗಿರೋ ಅಂಥ ಎಲ್ಲ ವೆಜ್ಜೀಸ್ ಜೊತೆಗೆ ನಾನು ತಗೊಂಡಿರೋಂಥ ಪಾಸ್ತಾನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಕ್ಲೀನಾಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ. ಕ್ಲೀನಾಗೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 10-15 ಮಿನಿಟ್ಸ್ ಅದನ್ನು ಸ್ಟೀಮ್ ಆಗೋಕ್ಕೆ ಬಿಡ್ತೀನಿ. ಅದರಲ್ಲಿರೋಂಥ ಖಾರ ಎಲ್ಲ ಪಾಸ್ತಾಗೆ ಹಿಡಿಯೋವರೆಗೂ. ಮತ್ತು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ಸ್ವಲ್ಪ ಚೀಸನ್ನು ಆ್ಯಡ್ ಮಾಡ್ತೀನಿ. ಇದು ಆಪ್ಷನಲ್ಲು, ಚೀಸ್ ಇಷ್ಟ ಆಗೋ ಹಾಕ್ಕೋಬೋದು ಅಥವಾ ಹಾಗೆ ತಿನ್ಬೋದು. ನನಗೆ ಚೀಸ್ ಇಷ್ಟ ಆಗುತ್ತೆ, ಸೊ ಚೆನ್ನಾಗೂ ಇರುತ್ತೆ ಕ್ರೀಮಿಯಾಗಿ. ಹಂಗಾಗಿ ಒಂದು 2 ಸ್ಲೈಸಸ್ ಚೀಸನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಬಿಸಿಗೆ ಎಲ್ಲ ಕ್ಲೀನಾಗಿ ಕರಗೋಗುತ್ತೆ ಆ್ಯಂಡ್ ತುಂಬಾ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗೋಯ್ತು ಪಾಸ್ತಾ. ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿನ ಗಾರ್ಲಿಷ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ ಒಂದು 2 ಸೆಕೆಂಡ್ಸ್. ಆ್ಯಂಡ್ ಸಕ್ಕತ್ತಾಗಿರೋ ಯಮ್ಮಿ ಆಗಿರೋ ಅಂಥ ಪಾಸ್ತಾ ರೆಡಿ ಆಗುತ್ತೆ. ಇಂಡಿಯನ್ ಸ್ಟೈಲ್ ಆಫ್ ಪಾಸ್ತಾ ಇದು. ತುಂಬ
ತುಂಬಾ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಬ್ರೇಕ್ಫಾಸ್ಟ್ ಲಂಚ್ ಆಗಿ ತಿನ್ನೋಕ್ಕಾಗಲ್ಲ. ಸ್ನ್ಯಾಕ್ಸ್ ಆಗಿ ಒಂದು ಸ್ವಲ್ಪ ತಗೊಂಡ್ರೆ ಇಟ್ ವಾಸ್ ಯಮ್ಮಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಯಮ್ಮಿಯಾಗಿ ಸಕ್ಕತ್ತಾಗಿತ್ತು. ನಾನು ನನ್ನ ಮಗಳು ಈಟಿಂಗ್ ಏನಿದು ಪಾಸ್ತಾ ಪಾಚ್ಕೋ ಚೆನ್ನಾಗಿದೆಯಾ? ಹೆಂಗಿದೆ? ಜೋರಾಗಿ ಹೇಳು. ಸೂಪರ್ ಆಗಿದೆಯಾ? ಸೀರಿಯಸ್ಲಿ ಸ್ಪೈಸಿಯಾಗಿ ಸಕ್ಕತ್ತಾಗಿದೆ. ನಿಮಗೆ ಖಾರ ಬೇಕು ಅಂತಂದರೆ ಸ್ವಲ್ಪ ಹಸಿರುಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಖಾರ ತಿಂತೀವಿ, ಅದಕ್ಕೆ ನಾವು ಖಾರ ಚೆನ್ನಾಗಿ ಹಾಕ್ಕೊಂಡು ತಿಂತೀವಿ. ತಿನ್ನೋ. ನಮ್ಮ ಮನೆಯವರೆಲ್ಲ ಇದ್ದಿದ್ರೆ ಈ ಥರ ಪಾಸ್ತಾ ಅದು ಇದು ಮಾಡಲ್ಲ, ಅವ್ರು ತಿನ್ನಲ್ಲ, ಅವರಿಲ್ಲ. ಸೊ ನನ್ನ ಆ್ಯಂಡ್ ಫ್ರೂಟ್ಸ್ ಎಲ್ಲ ತಂದಿದ್ರು, ಸೊ ಅದನ್ನು ಕೂಡ ಅರೇಂಜ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದು ಲಿಚ್ಚಿ ಫ್ರೂಟ್ ಗೊತ್ತಿರುತ್ತೆ, ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚಾಕ್ಲೇಟ್ ಫ್ರೂಟ್ ಅಂತ ಕೂಡ ಕರೀತಾರೆ. ಆ್ಯಂಡ್ ನನ್ನ ಮಕ್ಕಳಿಗೆ ಫೇವ್ರೆಟ್ ಫ್ರೂಟ್ ಇದು. ಎಷ್ಟು ಇದ್ರೂ ಖಾಲಿ ಮಾಡಿಬಿಡ್ತಾರೆ, ಆ್ಯಂಡ್ ಈಸಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ಹಂಗಾಗಿ ತುಂಬಾ ಇಷ್ಟ ನನ್ನ ಮಕ್ಕಳಿಗೆ. ಹಂಗಾಗಿ ಇದನ್ನು ಮಿಸ್ ಮಾಡದೆ ತರಿಸ್ತೀನಿ, ಆ್ಯಂಡ್ ತರ್ತಾರೆ ಅವರು ಕೂಡ. ಹಂಗಾಗಿ ಎಲ್ಲದನ್ನು ಎತ್ತಿಕ್ತಿದ್ದೀನಿ. ಆ್ಯಂಡ್ ಇದು ಈ ಥರ ಮೇಲೆ ಸಿಪ್ಪೆ ಬಿಡಿಸಿ ತಿನ್ನೋವಂಥದ್ದು. ಸಾಫ್ಟಾಗಿ ಸಖತ್ತು ಸ್ವೀಟಾಗಿರುತ್ತೆ ಗೊತ್ತಾ. ಯಾರಾದರೂ ತಿಂದಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಬಟ್ ಮಕ್ಕಳಿಗಂತೂ ಸೀರಿಯಸ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಫ್ರೂಟ್ಸನ್ನು ಕೂಡ ಎಲ್ಲ ಎತ್ತಿಟ್ಕೊಳ್ತಿದ್ದೀನಿ. ಆ್ಯಂಡ್ ಇನ್ಮೇಲಿಂದ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು, ಒಂದು ಸ್ವಲ್ಪ ಲಿಕ್ವಿಡ್ಸು ಅಂಥದನ್ನು ಜಾಸ್ತಿ ತೊಗೋಬೇಕಾಗತ್ತೆ. ಮಕ್ಕಳಿಗೂ ಅಷ್ಟೇ ಆರೆಂಜ್ ಜ್ಯೂಸು ಅಂಥದ್ದನ್ನೆಲ್ಲ ಕೊಟ್ಟರೆ ತುಂಬಾ ಒಳ್ಳೆಯದು. ವಾಟರ್ ಮೆಲನ್ ಜ್ಯೂಸ್, ಆರೆಂಜ್ ಜ್ಯೂಸ್, ಗ್ರೇಪ್ಸ್ ಜ್ಯೂಸ್ ಪ್ರತಿಯೊಂದನ್ನು ಮಾಡಿ ಕೊಟ್ಟರೆ ತುಂಬಾ ಒಳ್ಳೆಯದು. ಆದಷ್ಟು ಫ್ರೂಟ್ಸು ಲಿಕ್ವಿಡ್ಸನ್ನ ತಗೊಳ್ಳಿ ಇನ್ಮೇಲಿಂದ ಬೇಸಿಗೆ ಕಾಲದಲ್ಲಿ. ಏನು ನಿಂದು ಸೀರೆ ಅವತಾರ ನೋಡ್ಸು, ನೀನು ಸೀರೆನ ಹಿಂದೆಗೆ ಹೋಗು. ಯಾಕೆ ನಿಂಗೆ ಸೀರೆ ಅಂದರೆ ಇಷ್ಟ? ಬಾ, ರಕ್ತ ಬರ್ತದೆ ಕಣಮ್ಮ. ನೋಡ ನೋಡ ಅಲ್ಲ, ಹಾಂ ರಕ್ತ ತಾನೆ. ನಾನು ಯಾಕೆ ಲಿಪ್ಸ್ಟಿಕ್ ಹಾಕ್ತಾ ಇದೀಯಾ ಅಂತ? ನನ್ನ ಲಿಪ್ಸ್ಟಿಕ್ ಅದು ಸ್ಪ್ರೆಡ್ಡೇ ಆಗಲ್ಲ. ಹೊಡೆದಿಟ್ಟಿದೆ ಚೆನ್ನಾಗಿ. ಅರ್ಧ ಇದೆಯಾ ತಾನೆ? ನಡಿ ಹೋಗೋಣ. ಇಸ್ಕೋ ಅಂದಮೇಲೆ ಇದನ್ನು ಲೋಷನ್ ಹಚ್ಕೊಳ್ಳೋಣ. ನಡಿ ಬಾ ಹೋಗೋಣ, ಲೆಟ್ಸ್ ಗೋ. ಅವತ್ತು ಒಂದು ಸ್ವಲ್ಪ ವ್ಲಾಗ್ ಎಲ್ಲ ಮಾಡೋದಿತ್ತು. ಎಲ್ಲ ವ್ಲಾಗ್ ಎಲ್ಲ ಮಾಡಿಕೊಂಡು ಸಾಯಂಕಾಲ ವಾಕ್ ಬಂದ್ವಿ. ಆ್ಯಂಡ್ ಡಾಲರ್ಸ್ ಕಾಲನಿ ರೋಡಲ್ಲಿ ಒಂದು ಪುಟ್ಟದೊಂದು ಸಾಯಿಬಾಬಾ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸೀರಿಯಸ್ಲಿ ಅಲ್ಲಿ ಬಂದರೆ ಏನೋ ಒಂಥರ ಗೊತ್ತಿಲ್ಲದೆ ಇರೋವಂಥ ನಿರಾಳ ಅಂತ ಅನಿಸುತ್ತೆ. ಒಂಥರ ಪಾಸಿಟಿವ್ ವೈಬ್ ಇದೆ ಅಲ್ಲಿ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಬರ್ತಾ ಚಾರು ಚಾಕ್ಲೇಟ್ ಅಂತ ಹೇಳ್ತಿದ್ಲು. ಸರಿ ಅಂದ್ಬಿಟ್ಟು ಒಂದೆರಡು ಚಾಕ್ಲೇಟು, ಒಂದೆರಡು ಬಿಸ್ಕೆಟ್ಸು, ಕುಕ್ಕೀಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ತುಂಬ ಚಾಕ್ಲೇಟ್ಸ್ ಎಲ್ಲ ಕೊಡಿಸಲ್ಲ, ಬಟ್ ಅವಳು ತುಂಬ ಹಠ ಮಾಡ್ತಿದ್ಲು. ಸೊ ಆಯಿತು, ಒಂದು ಪುಟ್ಟ ಲಾಲಿಪಾಪ್ ಆದರೂ ಕೊಡಿಸ್ಬಿಡೋಣ ಅವಳು ಸ್ಯಾಟಿಸ್ಫ್ಯಾಕ್ಷನ್ಗೆ. ಒಂಥರ ಅವಳಿಗೂ ಮನ್ಸಲ್ಲಿ ಗಿಲ್ಟ್ ಇದ್ಬಿಡುತ್ತೆ, ಕೊಡಿಸ್ಲೇ ಇಲ್ಲ ಅಂದ್ಬಿಟ್ಟು ಅಂತ ತಂದೆ. 4 ಬಿಸ್ಕೆಟ್ಸು ಆ್ಯಂಡ್ ಒಂದು 4 ಲಾಲಿಪಾಪು. ಇಷ್ಟಕ್ಕೆ 400 ಚೇಂಜ್ ಆಗೋಯ್ತು. 405 ಆಗಿದೆ. ದೇವ್ರ. ಹಲೋ, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಆಗಲೇ ಹೇಳ್ದೆ ಅಲ್ವಾ, ಗರ್ಲ್ಸ್ ಮಸ್ಟ್ ಹ್ಯಾವ್ ಥಿಂಗ್ಸ್ ಬಗ್ಗೆ ಮಾತಾಡೋಣ. ಹುಡುಗಿರ ಹತ್ರ ಇರಲೇಬೇಕಾಗಿರೋಂಥ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ, ಅಂದರೆ ಹುಡುಗಿರ ಹತ್ರ ಇಷ್ಟು ಐಟಮ್ಸ್ ಇದ್ದರೆ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗ್. ಗರ್ಲ್ಸ್ ಮಸ್ಟ್ ಹ್ಯಾವ್ ಥಿಂಗ್ಸ್ ಬಗ್ಗೆ. ಆ್ಯಂಡ್ ಗರ್ಲ್ಸ್ ಹತ್ರ ಫಸ್ಟ್ ಇರಲೇಬೇಕಾಗಿರೋವಂಥ ಐಟಮ್ ಬಂದು ಫೇಶಿಯಲ್ ಲೇಸರ್. ಆ್ಯಂಡ್ ಇದು ಕಾರ್ಮೆಸಿ ಬ್ರ್ಯಾಂಡ್ ಅವ್ರದ್ದು. ಇದು ಪ್ಯಾಕ್ ಆಫ್ 3 ಬರುತ್ತೆ ಈ ಫೇಶಿಯಲ್ ಲೇಸರ್ ಅನ್ನೋದು. ಇದು ಪ್ರೈಸ್ ಬಂದು 249. ಹುಡುಗಿರ ಹತ್ರ ಯಾಕೆ ಈ ಫೇಶಿಯಲ್ ಲೇಸರ್ ಇರಲೇಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ನಮಗೆ ಫೇಸಲ್ಲಿ
ಫೇಸ್ ಕ್ಲಿಯರಾಗಿರಬೇಕು, ಮೇಕಪ್ ಮಾಡಿದಾಗ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ, ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣಿಸ್ಬೇಕು ಅಂದರೆ ಫೇಸಲ್ಲಿರೋವಂಥ ಹೇರ್ ರಿಮೂವ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ರಿಮೂವ್ ಮಾಡಲಿಲ್ಲ ಅಂದರೆ ಫೇಸಲ್ಲಿ ಕ್ಲಿಯರ್ ಫೇಸ್ ಇರೋದಿಲ್ಲ ಆ್ಯಂಡ್ ಗ್ಲೋಯಿಂಗ್ ಆಗೂ ಇರೋದಿಲ್ಲ ಆ್ಯಂಡ್ ಮೇಕಪ್ ಮಾಡಿದ್ರೂ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾನು ಪ್ರಿಫರ್ ಮಾಡೋದು ಫೇಶಿಯಲ್ ರೇಸರ್ ಇರಲೇಬೇಕು ಪ್ರತಿಯೊಬ್ಬ ಹುಡುಗಿರ ಹತ್ರನೂ. ಆ್ಯಂಡ್ ಇದು 18 ಇಯರ್ಸ್ ಮೇಲೆ ಯೂಸ್ ಮಾಡಬೇಕು, 18 ಇಯರ್ಸ್ ಕೆಳಗಡೆ ಇರೋರು ಯೂಸ್ ಮಾಡಬಾರ್ದು ಈ ಫೇಶಿಯಲ್ ಲೇಸರ್ ಅನ್ನೋದು. ಆ್ಯಂಡ್ ಇದು ಬ್ರ್ಯಾಂಡು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಈಸಿ ಕೂಡ. ನಾನು ಲಾಸ್ಟ್ ಒಂದು ವ್ಲಾಗಲ್ಲಿ ನೋಡಿಸಿದ್ದೀನಿ ಯಾವ ಥರ ಮಾಡೋದು ಏನು ಅನ್ನೋದು. ಆ್ಯಂಡ್ ಈ ಥರ ಇಟ್ಕೊಂಡು ಫಸ್ಟ್ ಈ ಥರ ಅಲೋವೆರಾ ಜೆಲ್ ಬರುತ್ತೆ, ಅಲೋವೆರಾ ಜೆಲ್ನ ಕ್ಲೀನಾಗಿ ಅಪ್ಲೈ ಮಾಡಿ ನಿಧಾನಕ್ಕೆ ಸ್ಕಿನ್ನ ಮೇಲೆ ಈ ಥರ ಪುಷ್ ಮಾಡಿಕೊಂಡು ಈ ಥರ ರಿಮೂವ್ ಮಾಡಬೇಕಾಗತ್ತೆ ಹೇರ್ಸು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬಾರ್ದು. ಆ್ಯಂಡ್ ಅಂದರೆ ಸೆನ್ಸಿಟಿವ್ ಸ್ಕಿನ್ ಅಂತ ತುಂಬ ಪಿಂಪಲ್ಸ್ ಇದೆ ಅನ್ನೋರು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಬೇಡ, ಸುಮ್ಮನೆ ರ್ಯಾಷಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಹೇಳ್ತಿದ್ದೀನಿ. ಆ್ಯಂಡ್ ಇನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗೋಲ್ಲ. ಆ್ಯಂಡ್ ಕೆಲವೊಬ್ಬರು ಹೇಳ್ತಾರೆ ಈ ಥರ ಲೇಸರ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಬೇಗ ಅಂತ. ಖಂಡಿತ ಅದು ಸುಳ್ಳು. ಹೇರ್ ಗ್ರೋತ್ ಫಾಸ್ಟ್ ಗ್ರೋತ್ ಆಗಲ್ಲ ಈ ಲೇಸರ್ ಮಾಡೋದ್ರಿಂದ. ಆ್ಯಂಡ್ ಆರಾಮಾಗಿ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಆ್ಯಂಡ್ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಥರ ಫೇಸ್ ರೇಸರ್ ಮಾಡೇ ನಾವು ಮೇಕಪ್ ಮಾಡಿದ್ರೆ ಚೆನ್ನಾಗಿ ಬರೋದು. ಹಂಗಾಗಿ ಇದು ಹುಡುಗಿರ ಹತ್ರ ಇರಲೇಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಹಂಗಾಗಿ ನಿಮ್ಗೆ ಹೇಳ್ತಿದ್ದೀನಿ, ಇದು ನಾರ್ಮಲ್ ಅಲೋವೆರಾ ಜೆಲ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿ ಮಾಡೋವಂಥದ್ದು. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದು ರೋಲಾನ್. ರೋಲಾನ್ ಅನ್ನೋದು ಪ್ರತಿಯೊಬ್ಬ ಹುಡುಗಿರ ಹತ್ರ ಕೂಡ ಇರಲೇಬೇಕು. ಬಿಕಾಸ್ ಯುವರ್ ಸ್ಮೆಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಟ್ರಸ್ಟ್ ಮಾಡ್ತೀನಿ. ಬಿಕಾಸ್ ನಾವು ಒಂಥರ ಬ್ಯಾಡ್ ಸ್ಮೆಲ್ ಬಂದಾಗ ಪಕ್ಕದಲ್ಲಿರೋರಿಗೆ ಹಿಂಸೆ ಆಗಿ ಅವ್ರಿಗೊಂಥರ ಇರಿಟೇಷನ್ ಫೀಲ್ ಅಂತ ಅನಿಸುತ್ತೆ ಬ್ಯಾಡ್ ಸ್ಮೆಲ್ ಬಂದಾಗ. ಸೊ ಹಂಗಾಗಿ ಪ್ರತಿಯೊಬ್ಬ ಹುಡುಗರು ಕೂಡ ರೋಲಾನ್ ಯೂಸ್ ಮಾಡಲೇಬೇಕು. ಯುವರ್ ಸ್ಮೆಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಹಂಗಾಗಿ ಹುಡುಗಿರ ಹತ್ರ ಇರಲೇಬೇಕು. ಆ್ಯಂಡ್ ಇದು ನಾರ್ಮಲ್ ನಿವ್ಯಾ ಬ್ರ್ಯಾಂಡ್ದು ಎಲ್ಲ ಕಡೆ ಸಿಗುತ್ತೆ, ಡಿಮಾರ್ಟ್, ಸೂಪರ್ ಮಾರ್ಕೆಟ್ಸ್, ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಬ್ಲಿಂಕಿಟಲ್ಲಿ ಕೂಡ ಆರಾಮಾಗಿ ಆರ್ಡರ್ ಮಾಡ್ಕೊಬೋದು. ಆ್ಯಂಡ್ ನಾನು ತುಂಬ ವರ್ಷಗಳಿಂದ ಇದೇ ಯೂಸ್ ಮಾಡ್ತಿದ್ದೀನಿ. ನಾರ್ಮಲ್ ರೋಲಾನ್ ಎಲ್ಲ ಒಂದೇ, ಚೆನ್ನಾಗಿದೆ. ಆ್ಯಂಡ್ ಮತ್ತು ಈ ನಡುವೆ ಯಾರೊಬ್ರು ಹೇಳಿದ್ರು PSC ಅವ್ರದ್ದು ಕೂಡ ಚೆನ್ನಾಗಿದೆ ಅಂತ. ನೋಡೋಣ, ಯಾವಾಗಲಾದರೂ ಟ್ರೈ ಮಾಡೋಣ. ಸದ್ಯಕ್ಕೆ ಇದಿದೆ, ಇದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಆಪ್ಷನಲ್ಲಾಗಿ ನಾವು ಬಾಡಿ ಮೆಸ್ ಕೂಡ ಯೂಸ್ ಮಾಡ್ಬೋದು. ಇದು ಪ್ಲಮ್ ಬ್ರ್ಯಾಂಡ್ದು, ನಾನು ಇದನ್ನು ಯೂಸ್ ಮಾಡ್ತೀನಿ. ಒಂಥರ ಪರ್ಫ್ಯೂಮ್ ಥರ ಆಗುತ್ತೆ, ಅಂದರೆ ಇದು ಬಾಡಿ ಮೆಸ್ ಬಟ್ ಪರ್ಫ್ಯೂಮ್ ಥರ ಅನಿಸುತ್ತೆ ನನಗೆ. ಅಂದರೆ ತುಂಬ ಫ್ರೇಗ್ರೆನ್ಸ್ ಇರೋಲ್ಲ, ಲೈಟ್ ಫ್ರೇಗ್ರೆನ್ಸ್ ಇದು, ಚೆನ್ನಾಗಿರುತ್ತೆ. ನಾನು ಈ ರೋಲಾನ್, ಈ ಬಾಡಿ ಮಸ್ ತುಂಬಾ ಯೂಸ್ ಮಾಡ್ತೀನಿ. ತುಂಬ ಇಂಪಾರ್ಟೆಂಟ್ ಕೂಡ ಎಲ್ಲ ಹುಡುಗಿರಿಗೆ. ಯುವರ್ ಸ್ಮೆಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಥರ್ಡ್ ಪ್ರಾಡಕ್ಟ್ ಬಂದು ಈ ಥರ ನೋಸ್ ಸ್ಟ್ರಿಪ್ಸ್. ಈ ಥರ ನೋಸ್ ಸ್ಟ್ರಿಪ್ಸ್ ಸಿಗುತ್ತೆ, ಕಿತ್ಬಿಟ್ಟಿದ್ದೀನಿ. ಇದು ನೋಸ್ ಸ್ಟ್ರಿಪ್ಸ್ ಸಿಗುತ್ತೆ. ಇದು ಪ್ಯಾಕ್ ಆಫ್ 6 ಬರುತ್ತೆ. ಪ್ರತಿಯೊಬ್ಬರಿಗೂ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ. ನಾವು ಎಷ್ಟೇ ಫೇಸ್ ವಾಶ್ ಮಾಡಿಕೊಂಡ್ರು ನೋಸ್ ಹತ್ರ ಎಲ್ಲ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದ್ದಾಗ ಒಂಥರ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಅದನ್ನು ರಿಮೂವ್ ಮಾಡೋಕ್ಕೆ ನಾನು ಈ ಥರ ನೋಸ್ ಸ್ಟ್ರಿಪ್ಸನ್ನ ಯೂಸ್ ಮಾಡ್ತೀನಿ. ಇದು ಪ್ಯಾಕ್ ಆಫ್ 6 ಬರುತ್ತೆ. ಇದು ಒಂದು ಪ್ಯಾಕ್, ಇದರಲ್ಲಿ 6 ಇರುತ್ತಲ್ವ, ಒಂದು ಪ್ಯಾಕ್ ಒಂದು ಸರಿ ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಂಗಾಗಿ ಇದು ಇರಲೇಬೇಕು, ನೋಸ್ ಸ್ಟ್ರಿಪ್ಸ್ ಕೂಡ ಇರಲೇಬೇಕು ಹುಡುಗಿರ ಹತ್ರ. ಆ್ಯಂಡ್ ಪ್ರೈಸು ಕೂಡ ಅಫೋರ್ಡಬಲ್ ಪ್ರೈಸೇ ಅನಿಸುತ್ತೆ, 230 ರುಪೀಸ್ ಆರಾಮಾಗಿ ತೊಗೋಬೋದು. ಅಮೆಝಾನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಆ್ಯಂಡ್ ಲಿಂಕ್ಸು ಬೇಕು ಆದರೆ ಹಾಕ್ತೀನಿ. ಆ್ಯಂಡ್ ಥರ್ಡ್ ಬಂದು ಸ್ಯಾನಿಟ್ರಿ ಪ್ಯಾಡ್ಸ್. ಗರ್ಲ್ಸ್ ಹತ್ರ ಇದಿರಲೇಬೇಕು, ಯೂಸ್ ಆ್ಯಂಡ್ ಥ್ರೋ ಸ್ಯಾನಿಟ್ರಿ ಪ್ಯಾಡ್ಸ್ ಇದು. ಆ್ಯಂಡ್ ಇದು ಪ್ಯಾಕ್ ಆಫ್ 6 ಬರುತ್ತೆ. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 400 ರುಪೀಸ್. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಈ ಥರ ಯೂಸ್ ಆ್ಯಂಡ್ ಥ್ರೋ ಸ್ಯಾನಿಟ್ರಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಚಿಕ್ಕದಾಗೂ ಕೂಡ ಇರುತ್ತೆ, ಕ್ಯಾರಿ ಮಾಡೋಕ್ಕೂ ಯೂಸ್ ಆಗುತ್ತೆ. ಪ್ರತಿಯೊಬ್ಬರ ಹತ್ರ ಇದು ಇರಲೇಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಪ್ಲಮ್ ಬರ್ರಿ ಅವರ ಬ್ರ್ಯಾಂಡ್ ಇದು ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಿದ್ದೀನಿ, ಹಂಗಾಗಿ ಇನ್ನೊಂದು ಪ್ಯಾಕ್ ತರಿಸ್ತೀನಿ, ಅದನ್ನು ಓಪನ್ ಮಾಡೇ ಇಲ್ಲ, ಹಂಗೆ ಇದೆ. ಹಂಗಾಗಿ ಇದು ಯೂಸ್ ಆ್ಯಂಡ್ ಥ್ರೋ ಸ್ಯಾನಿಟರಿ ಪ್ಯಾಡ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಗರ್ಲ್ಸ್. ಇದು ಐಸ್ ರೋಲರು.
ನಾನು ಆಗ್ಲೇ ತೆಗ್ದೆ, ಒಂಚೂರು ಕರಗ್ಬಿಟ್ಟಿದೆ. ಆ್ಯಂಡ್ ಏನಕ್ಕೆ ಇದನ್ನು ನೋಡಿಸ್ತಿದ್ದೀನಿ ಅಂತ ಅಂದರೆ, ಈಗ ನಾವು ಮೇಕಪ್ ಮಾಡೋಕ್ಕೆ ಮುಂಚೆ ಈ ಐಸ್ ರೋಲರಿಂದ ಕ್ಲೀನಾಗೆ ಮಸಾಜ್ ಮಾಡಿ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಮೇಕಪ್ ಫಿಟ್ಟಾಗಿ ಚೆನ್ನಾಗಿ ಕೂರುತ್ತೆ ಅಂತ. ಆ್ಯಂಡ್ ಇನ್ನೊಂದು, ಮುಖದಲ್ಲಿ ಏನಾದರೂ ಪಿಂಪಲ್ಸ್ ಜಾಸ್ತಿ ಇತ್ತು ಅಂದಾಗ ನಾವು ಆ ಪಿಂಪಲ್ ಮೇಲೆ ಮಸಾಜ್ ಮಾಡ್ಕೊಂಡಾಗ ಆ ಪಿಂಪಲ್ ಕಮ್ಮಿ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ಐಸ್ ರೋಲರಿಂದ. ಆ್ಯಂಡ್ ಹಂಗಾಗಿ ನಾವು ಐಸ್ ಕ್ಯೂಬ್ಸಲ್ಲೆಲ್ಲ ಮಲ್ಕೊಂಡ್ರೆ ಸುಮ್ಮನೆ ಮೆಸ್ ಆಗುತ್ತೆ. ಈ ಥರ ಬರುತ್ತೆ. ಇಲ್ಲಿ ಈ ಥರ ಇರುತ್ತೆ ನೀರು ತುಂಬಿಸೋಕ್ಕೆ. ಈ ಥರ ಕ್ಲೋಸ್ ಮಾಡಿ ಈ ಥರ ನೀರನ್ನ ಫಿಲ್ ಮಾಡಿ ಐಸ್ ಇದರಲ್ಲಿ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಈ ಥರ ಐಸ್ ಆಗುತ್ತೆ. ಆ್ಯಕ್ಚುಲಿ ಅದು ಸ್ವಲ್ಪ ನಾನು ಕರ್ಗೋಗ್ಬಿಟ್ಟಿದೆ, ನೀರೆಲ್ಲ ಚೆಲ್ಲೋಗ್ತದೆ. ಬಟ್ ತೆಗ್ದು ಒಂದು 2 ಸೆಕೆಂಡ್ಸ್ ಬಿಟ್ಟು ನಾವು ಯೂಸ್ ಮಾಡಿದ್ರೆ ಕ್ಲೀನಾಗಿ ಮಸಾಜ್ ಮಾಡ್ಕೋಬೋದು. ಆ್ಯಂಡ್ ತುಂಬಾ ಯೂಸ್ ಆಗುತ್ತೆ ಇದು ಗರ್ಲ್ಸ್ಗೆ. ಹಂಗಾಗಿ ಇದನ್ನು ಕೂಡ ನೋಡಿಸ್ತಿದ್ದೀನಿ, ಹೇಳ್ತಿದ್ದೀನಿ ನಿಮಗೆ. ಆ್ಯಂಡ್ ಇದು ಕೂಡ ಒಂದು. ಆ್ಯಂಡ್ ಇನ್ನೊಂದು ನನಗೆ ತುಂಬ ಯೂಸ್ ಆಗಿರೋ ಅಂಥದ್ದು ಇದು ಏನು ಅಂತ ಅಂದರೆ, ಇದು ಆಯಿಲ್ ಮಸಾಜರ್. ಇದು ನಾವು ಆಯಿಲ್ ಅಪ್ಲೈ ಮಾಡಿಕೊಂಡಾಗ ಮಸಾಜ್ ಮಾಡ್ಕೊಳ್ಳೋಕ್ಕೆ ತುಂಬ ಸ್ಟ್ರೆಸ್ನ ಕಮ್ಮಿ ಮಾಡುತ್ತೆ ಇದು ಮಸಾಜರು. ಏನಕ್ಕೆ ಅಂತ ಅಂದರೆ, ನಮಗೆ ಇವಾಗ ಆಗಲೆಲ್ಲ ಕೆಲಸ ಮಾಡಿ ಸಾಕಾಗಿ ಒಂದು ಸ್ವಲ್ಪ ತಲೆ ಎಲ್ಲ ಭಾರ ಅನಿಸ್ತಿದೆ, ಹೆಡ್ಡೇಕ್ ಬರ್ತಿದೆ ಅಂತ ಅನ್ನಿಸ್ದಾಗ ಇದರಲ್ಲಿ ಆಯಿಲ್ ಮಸಾಜ್ ಮಾಡಿಕೊಂಡ್ರೆ ಒಂಥರ ನರಗಳೆಲ್ಲ ಒಂಥರ ಕದಲ್ದಂಗೆ ಆದಾಗ ಒಂಥರ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ, ಒಂಥರ ಫ್ರೀ ಅಂತ ಅನಿಸುತ್ತೆ, ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಇದು ಕೂಡ ಹುಡುಗಿರ ಹತ್ರ ಇರಬೇಕು ಅಂತ ನಾನು ಪ್ರಿಫರ್ ಮಾಡ್ತೀನಿ. ಸೊ ಹಂಗಾಗಿ ನೀನು ನೋಡಿಸ್ತಿದ್ದೀನಿ. ಆ್ಯಂಡ್ ಇದು ಅಮೆಝಾನಲ್ಲಿ ಸಿಗುತ್ತೆ, ಆದರೆ ಇದ್ರದ್ದು ಕೂಡ ಲಿಂಕ್ ನಾನು ಹಾಕ್ತೀನಿ, ಓಕೆನಾ. ಆ್ಯಂಡ್ ನನಗೆ ತುಂಬ ಯೂಸ್ ಆಗಿದೆ, ಹಂಗಾಗಿ ಶೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇನ್ನೇನು ಅಂತ ಅಂದರೆ, ಈ ಥರ ಒಂದು ವೆಟ್ ವೈಪ್ಸ್ ಕೂಡ ಇಟ್ಕೊಳ್ಳಿ, ತುಂಬ ಯೂಸ್ ಆಗುತ್ತೆ. ಎಲ್ಲ ಹುಡುಗಿರು ಅಷ್ಟೇ ಕ್ಯಾರಿ ಮಾಡೋಕ್ಕೆ. ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಸು ಬರುತ್ತೆ, ಆ್ಯಂಡ್ ಈ ಥರ ದೊಡ್ಡದು ಇರುತ್ತೆ. ಆರಾಮಾಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ನ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಈ ಥರ ವೆಟ್ ವೈಪ್ಸ್. ಆ್ಯಂಡ್ ಈ ಥರ ಒಂದು ಬ್ಯಾಗನ್ನು ಇಟ್ಕೊಳ್ಳಿ. ಇದೇನಕ್ಕೆ ಅಂದರೆ ಟ್ರಾವೆಲ್ ಪರ್ಪಸ್ಗೆ. ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇದು. ಆ್ಯಂಡ್ ಈ ಬ್ಯಾಗಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅದನ್ನು ನಾನು ತೆಗಿಯೋದೇ ಇಲ್ಲ, ಬಿಕಾಸ್ ಇದು ಟ್ರಾವೆಲ್ ಪರ್ಪಸ್ಗೆ ಅಂತ ಇಟ್ಟಿರೋವಂಥ ಬ್ಯಾಗು. ಇದರಲ್ಲಿ ಏನೇನಿರುತ್ತೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಬ್ರಷ್, ಪೇಸ್ಟ್, ಸ್ಕ್ರಬ್, ಒಂದು ಏನದು ಕ್ಲೆನ್ಸರ್, ಈ ಥರ ಒಂದು ಬಾಡಿ ವಾಶು, ಆ್ಯಂಡ್ ಒಂದು ಬ್ಯಾಂಡ್ ಎಲ್ಲ ಇಟ್ಟಿರ್ತೀನಿ. ಏನಕ್ಕಿದು ಅಂತಂದರೆ, ಈಗ ಎಲ್ಲಾದರೂ ಹೋಗ್ಬೇಕಾಗತ್ತೆ, ಸ್ಟೇ ಇರಬೇಕಾಗತ್ತೆ ನಾವು ಅಂದಾಗ ಈ ಬ್ಯಾಗನ್ನು ಕ್ವಿಕ್ಕಾಗೆ ಕ್ಯಾರಿ ಮಾಡ್ಬೋದು. ಈಗ ಸಡನ್ನಾಗಿ ಹೋಗ್ತಿದ್ದೀವಿ ಅಂತ ಅಂದರೆ ಒಂದು ಎತ್ಕೊಳ್ಳೋದು ಒಂದು ಎತ್ಕೊಳ್ದಿರೋ ಇರೋದು ಹಂಗೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಥರ ಒಂದು ಬ್ಯಾಗ್ ಹಾಕಿ ಇಟ್ಬಿಟ್ರೆ ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಈ ಬ್ಯಾಗ್ ಕೂಡ ಅಷ್ಟೇ ನಂಗೆ ತುಂಬ ಚೆನ್ನಾಗಿ ಯೂಸ್ ಆಯಿತು, ವಾಟರ್ ಪ್ರೂಫ್ ಕೂಡ. ಆ್ಯಂಡ್ ಇದು 3 ಬ್ಯಾಗ್ಸ್ ಬರುತ್ತೆ, ಇದು ಸೈಜಸ್ಸು. ಇದು ನಾನು ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಇನ್ನು 2 ಬ್ಯಾಗು ಎಲ್ಲೋ ಇದೆ ಡ್ರಾಲ್ಲಿ. ನನ್ನ ಸರಿ ಈ ಥರದ್ದು ಬ್ಯಾಗ್ಸ್ ಇದೆ, ಎತ್ಕೊಂಬಮ್ಮ ಆ ಕಡೆ, ಆ ರೂಮಲ್ಲಿ ಇದೆಯಾ ನೋಡು. ಈ ಬ್ಯಾಗ್ಸ್ ವಾಟರ್ ಪ್ರೂಫ್ ಬ್ಯಾಗ್ಸು ತುಂಬ ಚೆನ್ನಾಗಿ ಯೂಸ್ ಆಗಿದೆ ನನಗೆ, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇಷ್ಟೇ ಗರ್ಲ್ಸ್ ಹತ್ರ ಇರಬೇಕಾಗಿರೋಂಥ ಕೆಲವೊಂದು ಪ್ರಾಡಕ್ಟ್ಸ್, ನನಗೆ ಗೊತ್ತಿರೋ ನಾಲೆಜ್ ಬಗ್ಗೆ, ನನಗೆ ಯೂಸ್ ಆಗಿರೋಂಥ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಸಾಯಂಕಾಲ ವಾಕಿಂದ ಬಂದಾದಮೇಲೆ ಊಟ ಮಾಡಿಕೊಂಡು ಮತ್ತೆ ನಮ್ಮ ಮನೆಯವ್ರ ಜೊತೆ ನೈಟ್ 10 o'clock ಒಂದು ಸ್ವಲ್ಪ ಹೊತ್ತು ವಾಕ್ ಬಂದಿದ್ವಿ. ಆ್ಯಂಡ್ ಇನ್ಮೇಲಿಂದ ಅಟ್ಲೀಸ್ಟ್ ಊಟ ತಿಂದಮೇಲಿಂದ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ಕೆಲವೊಂದು ಸರಿ ಬ್ರೇಕ್ ಆಗಿಬಿಡುತ್ತೆ, ಏನೋ ಒಂದು ಹೆಲ್ತ್ ಇಶ್ಯೂ ಅದು ಇದು ಅಂದ್ಬಿಟ್ಟು ಇನ್ಮೇಲಿಂದ ನೈಟ್ ಊಟ ಮಾಡಿದ ತಕ್ಷಣ ಅಟ್ಲೀಸ್ಟ್ ಒಂದು 10 minutes ಆದರೂ ವಾಕ್ ಮಾಡಬೇಕು. ಹೇಳಿ, ಏನು ಸಮಾಚಾರ? Good night. Thank you so much for watching. Bye bye, see you in next vlog.